ಸೂಪರ್ ಗುರು. Presented by Ren. ಆದರಿಸುವ ಪ್ರೀತಿ, ಗೌರವಿಸುವ ಮಮತೆಗೆ ಓಗೊಟ್ಟು ಬಂದಿರುವ ಜೂನಿಯರ್ ಶಿಲ್ಪ ಈಗ ಇಲ್ಲಿ ಕೇವಲ ಸ್ಪರ್ಧೆಯಲ್ಲ, ಕಾಳಜಿ ಹೊತ್ತಿರುವ ಹೃದಯ ಸ್ಪರ್ಶಿ. ಏನಾಗಲ್ಲ, ಬೇಗ ಹುಷಾರಾಗ್ಬಿಡ್ತೀರಾಯ್ತಾ? ನೀವು ವಾಪಸ್ ಬರ್ಬೇಕು ಜಟ್ಟಿ ಅವ್ರೆ. ಅಲ್ಲ, ನಾನು ಒಬ್ಳೇ ಆಗ್ಬಿಟ್ಟಿದ್ದೀನಿ ಗೊತ್ತಾ. ನೀವು ಮತ್ತು ನಿಮ್ಮ ಸಪೋರ್ಟ್ ಇಲ್ಲದೆ ತಾನು ಒಂಟಿ ಅಂದ ಶಿಲ್ಪಾಳ ಮಾತಿಗೆ ಕೆಚ್ಚದೆಯ ಜಟ್ಟಿ ಮನೆಯವರು ಕರಗಿ ನೀರಾಗಿದ್ದಂತೂ ನಿಜ. ನನಗೆ ಮಾಡ್ತಾನೋ ಅಷ್ಟೇ, ಇಬ್ರಿಬ್ರೆಲ್ಲ ನಿಂತಿದ್ರು, ನಾನು ಒಬ್ಳೇ ನಿಂತಿದ್ದೆ. ಶಿಲ್ಪ ಆಟಾಡು ಅಂತಿದ್ರಲ್ಲ, ಅದನ್ನ ಹೇಳಕ್ಕೂ ಯಾರಿಲ್ಲ ಅಲ್ಲಿ. ಮಾನಸಿಕವಾಗಿ ಬೆಂಬಲ, ಸ್ಫೂರ್ತಿ ಮಾತ್ರ ಕೇಳ್ತಾ ಇರೋ ಶಿಲ್ಪಾಳ ಸ್ವಚ್ಛ ಮನಸ್ಸು ಆಕೆಯ ಪ್ರಬುದ್ಧತೆಯನ್ನ ಎತ್ತಿ ಹಿಡಿದ್ರೆ, ತಂದೆ ಮಗಳ ಬಾಂಧವ್ಯ ತೋರುವ ಜಟ್ಟಿ ಮನೆಯವರ ಅಂತರಾಳ ಊಹೆಗೂ ನಿಲುಕದ್ದು. ನೀವು ವಾಪಸ್ ಬಂದ್ರೆ ನಿಮ್ದೆಲ್ಲ ನಾನೇ ನೋಡ್ಕೊಂತೀನಿ, ದಿನ ಚಪಾತಿ ಮಾಡ್ತೀನಿ. ನೀವು ಉತ್ತರ ಕನ್ನಡ ಸ್ಟೈಲಲ್ಲೇ ಮಾಡ್ತೀನಿ, ಖಾರ ಖಾರ ಆಗಿ. ಜೂನಿಯರ್ ಶಿಲ್ಪಾ ಬಂದು ಹೋಗಿದ್ದು ಜಟ್ಟಿ ಮನೆಯವರಿಗೆ ಮಾನಸಿಕವಾಗಿ ಧೈರ್ಯ, ಆತ್ಮವಿಶ್ವಾಸ ತುಂಬಿದ್ರು ದೈಹಿಕವಾಗಿಯೂ ಅವರು ಸಿದ್ಧರಾಗ್ಲೇಬೇಕು. ಜಟ್ಟಿ ಮನಿ ಸರ್, ಗೆಟ್ ವೆಲ್ ಸೂನ್. ಹುಷಾರಾಗ್ತೀನಿ. ಬೆಳಗಾದ್ರೆ ಸೂರ್ಯ, ರಾತ್ರಿ ಆದ್ರೆ ಚಂದ್ರ ಬರೋ ಹಾಗೆ ಟೈಮ್ ಸರಿಯಾಗಿ ಬೆಲ್ ಬಾರಿಸೋದು ಲೈಫ್ ಸೂಪರ್ ಗುರುವಿನ ಕ್ರಮ. ಜೋಡಿಗಳಾಗಿ ಹಗ್ ಮಾಡೋದ್ರಿಂದ ನಿಮ್ಮ ನಮ್ಮ ಮನಸ್ಸಿನಲ್ಲಿರೋ ಕಲ್ಮಶ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿಯಾಗುತ್ತದೆ. ಇವತ್ತು ನಿಮ್ಮ ಜೋಡಿಗಳ ನಡುವೆ ಇರೋ ಪವರ್ ಆಫ್ ಹಗ್ ನ ಟೆಸ್ಟ್ ಮಾಡೋ ಟೈಮ್ ಬಂದಿದೆ. ಈ ಕೂಡಲೇ ರೆಡಿಯಾಗಿ ಹೊರಡಿ. ಲೈಫ್ ಸೂಪರ್ ಗುರು. ಸ್ಕ್ರಾಲ್ ನೋಡಿದ ತಕ್ಷಣ ಎಲ್ಲರೂ ಅವ್ರವ್ರ ಪೇರ್ನ ಹಗ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು. ಹಗ್ಗಂದ್ರೆ ಆಬ್ವಿಯಸ್ಲಿ ಇನ್ನೊಬ್ರು ಬೇಕೇ ಬೇಕಾಗಿತ್ತು. ಸೊ ನಾನು ಇಲ್ಲಿ ಒಬ್ಳೆ ಆಗ್ಬಿಟ್ಟಿದ್ದೆ. ಎವ್ರಿ ಒನ್ ಪಾರ್ಟ್ನರ್ಸ್ ಎಲ್ಲ ಹಗ್ ಮಾಡ್ತಿದ್ರು. ಸೊ ಎಲ್ಲ ನೋಡಿ ಬೇಜಾರಾಗ್ತಿತ್ತು. ಪಾರ್ಟ್ನರ್ ಇಲ್ಲ ಅಂದಾಗ ಯು ಕ್ಯಾನ್ ಹಗ್ ಮೀ ಅಂತಾರಲ್ಲ. ಸೊ ಐ ಆಮ್ ಫೈನ್, ಇಟ್ಸ್ ಓಕೆ. ಆ ಸ್ಥಾನ ಯಾರು ತುಂಬಕ್ಕಾಗಲ್ಲ. ಜಟ್ಟಿ ಮಣಿ Welcome to Ren Presents Live Super Guru, powered by Snapdeal.com. ಇದು ಜನರೇಷನ್ಗಳ ಮಾರೋ. ದೊಡ್ಡವರು ಚಿಕ್ಕವರು ಒಟ್ಟಿಗೆ ಸೇರಿ ಎಕ್ಸ್ಪೀರಿಯನ್ಸ್ ಮತ್ತೆ ಎನರ್ಜಿ ತುಂಬಿಕೊಂಡಿರುವಂತ ಜೋಡಿಗಳು 8ನೇ ವಾರಕ್ಕೆ ಕಾಲಿಟ್ಟು ತಮ್ಮ ನಂಟನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಈ ವಾರದ ವಾರ್ಫೀಲ್ಡ್ ಗೆ ಜೋಡಿ ವಾರಿಯರ್ಸ್ ಕರೆಯೋ ಟೈಮು. ಲೆಟ್ಸ್ ವೆಲ್ಕಮ್ ಜೋಡಿ ವಾರಿಯರ್ಸ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಎಲ್ಲ ಹೇಗಿದ್ದೀರಾ? ಅರ್ಲಿ ಮಾರ್ನಿಂಗ್ ಎಲ್ಲರೂ ಜೋಶ್ ಅಲ್ಲಿ ವಾರಿಯರ್ಸ್ ಆಗಿ ವಾರ್ಫೀಲ್ಡ್ ಬಂದು ನಿಂತಿದ್ದೀರಾ. ಕ್ಷಮಾ ಅವರೇ ಮತ್ತೆ ಸಚಿನ್, ಏನ್ ಲೈಫ್ ನಂಗೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಅವ್ರ ಮೊಮ್ಮಗನ್ ಇಟ್ಕೊಂಡೇ ಇಲ್ಲ ತಗೊಳಪ್ಪ. ಆದ್ರೆ ಅವ್ರದನ್ನ ವಾಪಸ್ ತಂದಿಡೋ ಟೈಮ್ ಬಂದಿದೆ. ಮತ್ತೆ ನನ್ನ ಹತ್ರನೇ ಬಾ. ಅದು ಓಕೆ. ಇದು 8ನೇ ವಾರದ ಮೊದಲನೇ ಟಾಸ್ಕ್. ತುಂಬಾ ಇಂಟ್ರೆಸ್ಟಿಂಗ್ ಟಾಸ್ಕ್. ರೆಡಿ ಇದ್ದೀರಾ? 7 ಜೋಡಿಗಳು ಇಲ್ಲಿದ್ದೀರಿ, ಆದ್ರೆ ಒಬ್ಬಂಟಿ. ಶಿಲ್ಪ, ನಿನಗೆ ಜೋಡಿ ಬೇಕೇ ಬೇಕು. ಅಂಡ್ ಜೋಡಿ ಇದ್ರೆ ಮಾತ್ರ ಈ ಒಂದು ರೌಂಡ್ ಅಲ್ಲಿ ನೀನು ಆಡಕ್ ಸಾಧ್ಯ. ನಿನಗೆ ಜೋಡಿಯಾಗಿ ಯಾರು ಬರ್ಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ. ಅದು ಯಾರು ಅಂತ ನೋಡ್ತೀಯಾ? ಜಟ್ಟಿ ಮಣಿ ಅವ್ರ ಬದಲಿಗೆ ಗಟ್ಟಿಯಾಗಿ ರಣರಂಗಕ್ಕೆ ಇಳಿತಾ ಇರೋದು ಬರ್ತಾ ಇದ್ದಾರೆ ನೋಡಿ. ವೆಲ್ಕಮ್ ಬ್ಯಾಕ್.
ಓಕೆ ಶಿಲ್ಪಾ, ಜಟ್ಟಿಮಣಿ ಅವರ ಬದಲಿಗೆ ಅಂಕಲ್ ಫರ್ನಾಂಡಿಸ್ ಅವರು ಈಗ ನಿನ್ನ ಪಾರ್ಟ್ನರ್ ಆಗಿದ್ದಾರೆ. ಏನ್ ಹೇಳ್ತೀಯ? ಹ್ಯಾಪಿ. ಹ್ಯಾಪಿ. ಆದ್ರೆ ಫರ್ನಾಂಡಿಸ್ ಅವರು ತಾತ್ಕಾಲಿಕವಾಗಿ ಅಂದ್ರೆ ಟೆಂಪ್ರವರಿ ಆಗಿ ನಿನ್ನ ಪಾರ್ಟ್ನರ್ ಆಗಿರ್ತಾರೆ. ಜಟ್ಟಿಮಣಿ ಅವರು ಅಕಸ್ಮಾತ್ ಅವರ ಆರೋಗ್ಯ ಇಂಪ್ರೂವ್ ಆಗಿ ಅವರು ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡೋ ತರ ಆದ್ರೆ ಮತ್ತೆ ಅವರು ನಿನ್ನ ಪಾರ್ಟ್ನರ್ ಆಗಿ ಬರ್ತಾರೆ. ಓಕೆ, ಐ ವಿಲ್ ಮಿಸ್ ಹಿಮ್ ಟಿಲ್ ದೆನ್. Me too. ಫರ್ನಾಂಡಿಸ್ ಸರ್, Yes sir. ಮತ್ತೆ ವಾಪಸ್ ತಿರುಗಿ ಬಂದಿದ್ದೀರಾ. ಸಲ್ಯೂಟ್. ರಾಮಪ್ಪ ಅವರೇ, ನಿಮ್ ಮಗನ್ ಯಾವತ್ತು ಹಗ್ ಮಾಡಿಲ್ವಾ? ಮಾಡಿದೀನಿ. ಹೇಗಿರುತ್ತಾ ಫೀಲು ಸರ್? ಬಹಳ ಮಜಾ ಇರುತ್ತೆ ಸರ್. ಅಲ್ವಾ? ಎಸ್. ಒಂದ್ಸತಿ ನೋಡ್ಬೇಡ. ರಾಮಪ್ಪ, ರಘು ರಾಮಪ್ಪ, ಬನ್ನಿ ಒಂದ್ ಹಗ್ ಕೊಡಿ. ಈಗ ಇನ್ನೊಂದು ಹಗ್ ಮಾಡಿಸ್ತಾ ಇದೀವಿ. ಕಿಟ್ಟಿ ಮತ್ತು ದೇವಮ್ಮ ಬೆಳಿರಿ ಕೆಳಗೆ. ಒಟ್ಟಿನಲ್ಲಿ ಇವತ್ತೊಂದು ತುಂಬಾ ವಾತ್ಸಲ್ಯ ಪೂರಿತವಾದ ಟಾಸ್ಕ್, ಜೋಡಿಗಳ ಉಳಿವಿಗಾಗಿ ಈ ತಪ್ಕೋ ಚಳುವಳಿ. ಆ ಒಂದು ಟಾಸ್ಕ್ ನ ರೂಲ್ಸ್ ಬಹಳ ಸಿಂಪಲ್. ಅಂದ್ರೆ ಒಂದು ಜೋಡಿಯ ಒಬ್ಬ ಪಾರ್ಟ್ನರ್ನ ಮುಂದೆ ಕಾಣ್ತಿರುವಂತಹ ಕಂಬಕ್ಕೆ ಹಾರ್ನೆಸ್ ನ ಹಾಕಿ ಗಟ್ಟಿಯಾಗಿ ಅವ್ರನ್ನ ಕಟ್ಟಿರ್ತೀವಿ. ಆ ಜೋಡಿಯ ಇನ್ನೊಬ್ಬ ಕಂಟೆಸ್ಟೆಂಟ್ ಆ ಕಂಬಕ್ಕೆ ಕಟ್ಟಾಕಿರುವಂತಹ ಕಂಟೆಸ್ಟೆಂಟ್ ನ ಗಟ್ಟಿಯಾಗಿ ತಬ್ಕೊಂಡು ನಿಂತಿರ್ತಾರೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಪೋನೆಂಟ್ ಟೀಮ್ ನ ಇಬ್ರು ಯಾರು ತಬ್ಕೊಂಡಿರ್ತಾರಲ್ಲ ಅವ್ರಿಗೆ ಹಾರ್ನೆಸ್ ಹಾಕಿ ಅವ್ರಿಗೂ ಒಂದು ಹಗ್ಗ ಕಟ್ಟಿರುತ್ತೆ. ಆ ಹಗ್ಗನ ಹಿಡ್ಕೊಂಡು ನಿಮ್ಮಿಬ್ಬರನ್ನ ಬೇರ್ಪಡಿಸಕ್ಕೆ ಜೋರಾಗಿ ಎಳಿತಾರೆ. ಯಾರು ಎಷ್ಟು ಸಮಯದವರೆಗೂ ಈ ಎಳೆತನ ತಡ್ಕೊಂಡು ತಬ್ಕೊಂಡಿರ್ತಾರೋ ಅವರು ಈ ಚಾಲೆಂಜ್ ನ ವಿನ್ನರ್ ಆಗ್ತಾರೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಕಂಬಕ್ಕೆ ಸೀನಿಯರ್ಸ್ ಗಳನ್ನ ಕಟ್ಟಾಕಿರ್ತೀವಿ. ಜೂನಿಯರ್ಸ್ ನ ಆಪೋನೆಂಟ್ ಟೀಮ್ ಅವರು ಎಳಿತಾ ಇರ್ತಾರೆ. ಈ ಚಾಲೆಂಜ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಮೊದಲನೇ ಸುತ್ತಲ್ಲಿ ಬರ್ತಾ ಇರುವಂತ ಮೊದಲನೇ ಜೋಡಿ ರಪ್ಪರ್ ರಚನಾ ಅಂಡ್ ಕೃಷ್ಣ ನಂದ. ಅವರ ಆಪೋನೆಂಟ್ ಆಗಿ ಬರ್ತಾ ಇರೋದು ಮಿಸ್ ಕರ್ನಾಟಕ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಸೊ ಫಸ್ಟ್ ಹಗ್ಗಕ್ಕೆ ಕಟ್ಟಾಗ್ತಾ ಇರೋದು ಕಳ್ಳ ಕೃಷ್ಣನ್ನ ಫಸ್ಟ್ ಕಂಬ ಕಟ್ಟಾಗ್ತಾ ಇದ್ದೇವೆ. ಪೊಸಿಷನ್ ತಗೊಳ್ಳಿ. ಈಗ ಮೊದಲನೇ ಟ್ವಿಸ್ಟ್, ನಿಮ್ಮ ಕೈಗೆ ಎಣ್ಣೆನ ಹಚ್ಕೋತೀರಾ ಅಂಡ್ ತಪ್ಕೋತೀರಾ. ಹೋಗಿ ಇಲ್ಲಿವರೆಗೂ ಇನ್ನೇನು ಜಾರ್ದೆ ಇನ್ನೇನು ಮಾಡ್ತಾ ಸರ್? ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಐ ಮೀನ್ ಎಳಿತಾ ಇದ್ದಂಗೆ ಅವ್ರು ಇನ್ನೂ ಸ್ಟ್ರಾಂಗ್ ಆಗಿ ಹಗ್ ಮಾಡ್ಕೊಂತಿದ್ರು. ಸುಮ್ಮನೆ ಮಾತಾಡ್ಬೇಡ ಅಂದ್ರೆ ಸುಮ್ಮನೆ ನಿಂತ್ಕೊಳ್ಳಿ ಸರ್ ನೀವು. ಮಾಡ್ಬೋದಾ? ಏನ್ ಮಾಡಿದ್ರು ಆ ಟೈಮ್ನಲ್ಲಿ ಎಳೆಯಕ್ಕಾಗ್ಲಿಲ್ಲ. ಹುಷಾರು ಹುಷಾರು ಹುಷಾರು. ಐ ಫೀಲಿಂಗ್ ಲೈಕ್ ಯಾವ್ದೋ ಒಂದು ಬಂಡೆ ಕಟ್ಬಿಟ್ಟು ನಮ್ಮನ್ನ ದಾರ ಎಳಿ ಈ ತರ ಎಲ್ಲ ಒಂಥರ ಅನ್ಸ್ಬಿಡ್ತು. ಸುಮ್ಮನೆ ಕೂತ್ಕೊಳ್ಳೆ. ಮಧ್ಯದಲ್ಲಿ ನನಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಿರೋದು ಏನಂದ್ರೆ ನಮ್ಮ ಕೃಷ್ಣಾನಂದ ಸರ್ದು ಸ್ಟಬರ್ನೆಸ್ ಮತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಮುಂದೆ ಹೋಗ್ಬೇಡಿ ಸರ್. ಆಯ್ತು, ನಾನು ಗಾಡಿ ಮೇಲೆ ಸರ್. ಕೇವಲ 10 ಸೆಕೆಂಡ್ಗಳು. 9, 8, 7, 6, 5, 4, 3, 2, 1. ಆಕ್ಚುಲಿ ಕೃಷ್ಣಾನಂದ ಮತ್ತು ರಚನಾ ಎಣ್ಣೆ ಸಿಗಕಾಯ್ತಾರ. ಆದ್ರೆ ಎಣ್ಣೆ ಹಚ್ಚಿದ್ರು ಕೂಡ ಅವ್ರ ಬಂಧನ ಬಿಡ್ಲಿಲ್ಲ. ಅವ್ರಿಬ್ಬರನ್ನ ಬಿಡ್ಸಕ್ ಆಗ್ಲಿಲ್ಲ ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವ್ರಿಗೆ. ಈಗ ಕೃಷ್ಣಾನಂದ ಅವರು ರಚನಾನ ತಪ್ಕೊಳ್ಳೋ ಅಷ್ಟೇ ಇಲ್ಲ. ರಚನಾ ಮಾತ್ರ ಕೃಷ್ಣಾನಂದ ಅವ್ರನ್ನ ತಪ್ಕೊಂಡಿರ್ತಾಳೆ. ಒಂದ್ಸಲಿ ಹೋಗಿ ಆಯಿಲ್ ಹಚ್ಕೊಂಬಮ್ಮ.
ಸೊ ಇದರಲ್ಲಿ ನಿಮಗೆ ಟೈಮಿಂಗ್ಸ್ 3 ನಿಮಿಷ ಇರುತ್ತೆ, ಎಳೆದ್ ಬೀಳ್ಸಿ. ಓಕೆ ರೆಡಿ? ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಅದು ಓಕೆ, ಅದು ಜಾರ್ಕೊತಾ ಇದೆ. ರಚನಾ ಕೈ ಜಾರ್ತಾ ಇದೆ. ಫಸ್ಟ್ ಟೈಮ್ ಜರ್ಕ್ ಕೊಡೋಣ, ಸೆಕೆಂಡ್ ಟೈಮ್ and the third time should be a hard pull. 20 ಸೆಕೆಂಡ್ಸ್ಗೆ ರಚನಾ ತಂಗ್ ಹಂಗೆ ಬಿದ್ದೋಗ್ಬಿಟ್ವಿ. ಸೊ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಇವಾಗ ಫರ್ನಾಂಡಿಸ್ ಅವ್ರನ್ನ ಕಂಬಕ್ಕೆ ಕಟ್ಟಾಕೋ ಸಮಯ. ಹಾಗೆ ಶಿಲ್ಪಾ ತಪ್ಕೊಳ್ಳೋ ಟೈಮ್. ಸರಿಯಾಗಿ ಹಚ್ಚಿಲ್ಲ ಸರ್ ಇವ್ರು. ನೋಡಿ ಇಳಿದಿದೆ ನೋಡಿ, ಎಣ್ಣೆ ಇಳಿತದೆ ನೋಡಿ, ಎಣ್ಣೆ ಇಳಿತದೆ, ಹಚ್ಚಬೇಕು ಇಲ್ಲಿಗೆ. ಎಣ್ಣೆ ಹಿಂಗಂದ್ರೆ ಇಳಿತದೆ. ನೀವೇ ಹಚ್ಕೊಳ್ಳಿ, ನೀವೇ ಹಚ್ಕೊಳ್ಳಿ, ನೀವೇ ಹಚ್ಕೋಬೇಕು. ರೇ ಕೃಷ್ಣಾನಂದ ಅವರ ಮನಸ್ಸಿನ ಸಮಾಧಾನಕ್ಕೋಸ್ಕರ ಇನ್ನೊಂದ್ಸಲ ಹಚ್ಕೊಳ್ಳಿ. ನೋಡಿ ಹಾ, ಇಲ್ಲಿ 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 ಇಂಪಾರ್ಟೆಂಟ್. ಇಲ್ಲಿ ಬೇಕಿತ್ತಾ? ಆಯ್ತು. ನಮ್ಮ ಕೃಷ್ಣಾನಂದ ಅವರು ಬೆಣ್ಣೆ ಕೃಷ್ಣ ಅಲ್ಲ, ಎಣ್ಣೆ ಕೃಷ್ಣ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಒಂದೇ ಸರಿ ಹೇಳಿದ ತಕ್ಷಣನೇ ಲೂಸ್ ಆಗ್ತಾರೆ. ಲೂಸ್ ಆದ ತಕ್ಷಣ ಅದೇ ಗ್ರಿಪ್ಪಲ್ಲಿ ಎಳಿಬೇಕು ಅಂತ. ಇನ್ನೂ ಶೋಲ್ಡರ್ಸ್ ಯೂಸ್ ಮಾಡಿ ಹಂಗೆ ಗಟ್ಟಿ ಇಟ್ಕೊಂಡಿದ್ದೆ. ಆ್ಯಂಡ್ ಅವ್ರು ಕೊಡೋ ಪ್ರೆಷರ್ಗೂ ಅಷ್ಟೇ ನಾನು ಪ್ರೆಷರ್ ಕೊಡ್ತಿದ್ದೆ. ಹಚ್ಚಿದೀವಲ್ಲ ಎಣ್ಣೆ, ಎಳಿ ತೋರಿಸಿರೋಣ ಈಗ. ಸ್ಟ್ರಾಟಜಿ ಏನು ಸರ್? ಸ್ಟ್ರಾಟಜಿ ಏನು ಎಳೆಯೋದು? ಮಾತಾಡಿದ್ರೆ ನಮ್ಮ ಸ್ಟ್ರೆಂತ್ ಹೋಗುತ್ತೆ, ಪವರ್ ಸಿಗಲ್ಲ. ನೀನ್ ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಅಂಕಲ್ ನೀವು ಹಂಗ್ ಮಾಡ್ಬೇಕು, ಹಿಂಗೆಳಿರಿ ಹಂಗೆಳಿರಿ ಹಿಂಗೆಳಿರಿ ಅಂದ. ಸುಮ್ಮನೆ ಎಳಿತಾ ಇದ್ರು, ಇಲ್ಲಾಂದ್ರೆ ಸುಮ್ಮನೆ ನಿಂತ್ಕೋತಾ ಇದ್ರು. ನನಗೆ ಸಪೋರ್ಟ್ ಅಷ್ಟು ಸಿಕ್ಕಿಲ್ಲ ಅಂತ ನನಗೆ ನಿಜವಾಗ್ಲೂ ಅನಿಸ್ತಾ ಇದೆ. 3, 2, 1. ಸೂಪರ್. ಇದು ನೋಡ್ತಾ ಇದ್ದೀರಾ ನೀವು? ಕೈಯೆಲ್ಲ ಫುಲ್ ಏಟ್ ಆಗೋಯ್ತು, ಬ್ಲೀಡಿಂಗ್ ಸ್ಟಾರ್ಟ್ ಆಗೋಯ್ತು. ಶಿಲ್ಪಾ ಹೋಗಿ ಇನ್ ಸ್ವಲ್ಪ ಎಣ್ಣೆ ಹಚ್ಕೊಂಬನ್ನಿ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಇವಾಗ ನಾನೇನಾದ್ರು ಕೈ ಬಿಟ್ಟೆ ಅಂದ್ರೆ ಓಕೆ ಶಿಲ್ಪಾ ವೇಸ್ಟ್, ಫರ್ನಾಂಡಿಸ್ ಬೆಸ್ಟ್ ಅಂತ ಬಂದ್ಬಿಡುತ್ತೆ. ಸೊ ಆಯ್ತಾ ಓಕೆ, ಏನೇ ಆಗ್ಲಿ ಬಿಡ್ಲೇಬಾರ್ದು. ಎಳಿತಾ ಇದ್ದೀರಮ್ಮ, ಅಂಕಲ್ ಎಳೀರಿ ಅಂಕಲ್ ಎಳೀರಿ ಅಂತ ಅವಳು ಗೊತ್ತಾಗೋಯ್ತು. ನನ್ನ ಕಣ್ಣಲ್ಲಿ ಇನ್ನೇನು ಆಗಲ್ಲ, ಅಂಕಲ್ ಎಳಿಬೇಕು ಅಂತ. ಗಿವ್ ಅಪ್ ಮಾಡ್ತೀರಾ? ಹೇಳ್ತೀರಾ? We gave up, which is very very sad. ಫಸ್ಟ್ ರೌಂಡ್ ಅಲ್ಲಿ ಗೆದ್ದಿದ್ದು ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು. ನೈಸ್. ಸೂಪರ್. ರೌಂಡ್ ಅಲ್ಲಿ ಬರ್ತಾ ಇರೋದು ನಾಮಿ ಕಿಟ್ಟಿ ಅಂಡ್ ಲಕ್ಷ್ಮಿ ಸಿದ್ದಿಯಮ್ಮ. ಅವರ ಆಪೋನೆಂಟ್ ಆಗಿ ಬರ್ತಾ ಇರೋದು ಶರತ್ ಅಂಡ್ ದೇವಮ್ಮ. ಸೊ ಮೊದಲು ತಪ್ಕೊಳಕ್ ಹೋಗ್ತಾ ಇರೋದು ಶರತ್ ಮತ್ತೆ ದೇವಮ್ಮ ಅವರು. ಪೊಸಿಷನ್ ತಗೊಳ್ಳಿ. ದೇವಮ್ಮವ್ರು ಒಂದೇ ಮಾತಾಡಿದ್ರು, ಬಾರಲ್ಲ ಯಾವನ್ ಸುನಾಮಿ ಕಿಟ್ಟಿ ಬಂದ್ ಒಡದ್ ಮಲ್ಸೋಣ ಬಾರ ಅಂತ ಅಂದ್ಬಿಟ್ಟು ಧೈರ್ಯ ಕೊಟ್ರು. ನಾನು ಫುಲ್ ರೆಡಿ ಆಗ್ಬಿಟ್ಟೆ. ಎಲ್ಲಿ ಚಿತ್ರಾನ್ನ ಮಾಡಾಕ್ಬಿಡ್ತೀನಿ, ನನ್ನ ಮಕ್ಳಿಗೆ ಯಾರಾದ್ರು ಬಲ್ಲಿ ನಾನು ಆಪೋಸಿಟ್ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡೆ. ಶರತ್ ಮತ್ತೆ ದೇವಮ್ಮ ಅವರು ಕೈಗೆ ಎಣ್ಣೆನ ಹಚ್ಚಿ ಮುಷ್ಟಿ ಕಟ್ಟಿ ಗಟ್ಟಿಯಾಗಿ ತಪ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿಯಮ್ಮ ಹೇಳ್ದೆ ಇಳಿತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಿಂತಿದ್ದಾರೆ. ಈ ರೌಂಡ್ ಅಲ್ಲಿ ತಾಯಿನ ಮಗನ ನೋಡಬೇಡ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಫಸ್ಟ್ ಫುಲ್ಗೆನೆ ಫೋರ್ಸ್ ವಾಸ್ ಎನಾಮಸ್. ಲಿಟ್ರಲಿ ಒಂದ್ ಸ್ಟೆಪ್ ಹಿಂದೆ ಫೋರ್ಸ್ ಜೊತೆಗೆ ಎಗ್ರಿಕೊಂಡು ಬಂದೆ. ಎಷ್ಟು ಎಳೆದ್ರು ಕೂಡ ಶರತ್ ದೇವಮ್ಮ ಒಂಥರ ಆಯ್ಸ್ಕಂತ ಇದ್ದಂಗೆ ಇದ್ಕೊಂಡಿದ್ರು. 1 ನಿಮಿಷ ಮುಗಿದಿದೆ.
ಪ್ರೆಷರು ಬೀಳ್ಬೇಡಿ, ಇದ್ರು ಹೋಯ್ತು. ಎಳ್ದು ಸಾಕಾಗೋಯ್ತು. ನನ್ನ ಮಕ್ಳ ಉಡ ಅಂಟ್ಕೊಂಡಂಗೆ ದೇವಮ್ಮನ ಸಕ್ಕತ್ತ ಗಟ್ಟಿಯಾಗಿ ತಂದ್ಕೊಂಡಿದ್ಲು. 20 ಸೆಕೆಂಡ್ ಮಾತ್ರ. ಎಳಿತಿದ್ರು, ಫೋರ್ಸು ಸಿಕ್ಕಾಬಟ್ಟೆ ಇತ್ತು. ಲೈಕ್ ನನ್ನ ಮೈಯೇ ಲೈಕ್ ಅರ್ಧ ಬರ್ಧ ಹೋಗ್ತಾರಂಗೆ. 10, 9, 8, 7, 6, 5, 4, 3, 2, 1. ಏನೋ ಕಿಟ್ಟಿ, ನಿಮ್ಮ ಅಮ್ಮ ಇದಾರೆ ಅಂತ ಏನಾರು ಬೆಳೀತಾ ಇದೆಯಾ? ಇಲ್ಲ, ನಾ ಫುಲ್ ನನ್ನ ಕೈಯಲ್ಲಿ ಎಷ್ಟಾದಷ್ಟು ಮಾಡ್ತಿದ್ದೀನಿ. ಶಕ್ತಿ ಮೀರೆಲ್ಲ ಆಗ್ತಿದ್ದೀನಿ. ಸುನಾಮಿ ಹೇಳಿಸ್ತಿದ್ದೀನಿ. ಹೇಳ್ತಿಲ್ಲ. ಈ ಲಾಸ್ಟ್ ನೋಡಲ್ಲ ಹೇಳ್ತೀನಿ. ಅರ್ಧ ಅಡಿಗೆ ಅವ್ನ ಅಚ್ಚೆ ತೋರ್ಸು. ನಿನ್ ಕೈ ಮೇಲೆ ಏನಂತ ಬರ್ತಿರೋದು? ದೇವಿ. ಯಾರು ದೇವಿ ಅಂದ್ರೆ? ನಮ್ಮ ತಾಯಿ. ನಿಮ್ ತಾಯಿ ಬಲ ನಿನ್ ಕೈ ಮೇಲೆ ಇಟ್ಕೊಂಡು ನಿಮ್ಮ ಅಮ್ಮನ ದತ್ತು ಮಗನಿಂದ ಬಿಡಿಸ್ಕೊಳಕ್ ಆಗ್ಲಿಲ್ಲ. ವಾಟ್ ಇಸ್ ದಿಸ್? ಏನೇ ನೋಡಿ ಸರ್ ಒಂದ್ಸತಿ. ಏನಿದೆ? ಸರ್ ಅಂಬರೀಶ್ ಯೋಗೇಶ್ ಅದಕ್ಕೆ ರಬ್ಬರ್ ತರ ಕಚ್ಕೊಬಿಟ್ಟಿದ್ದಾರೆ. ರಬ್ಬರ್ ಸ್ಟಾರ್ ಅಂಬರೀಶ್ ಅಲ್ಲಪ್ಪ, ರೆಬಲ್ ಸ್ಟಾರ್ ಅಂಬರೀಶ್. ಸೊ ಇಲ್ಲಿ ಇಡೀ ಮಂಡ್ಯ ಜನ ಎಲ್ಲ ಸೇರಿ ಈ ಕಡೆ ಸಪೋರ್ಟ್ ಇದಾರೆ ಈಗ. ಓಕೆ, ಈಗ ಎರಡನೇ ಟ್ವಿಸ್ಟ್. ಶರತ್, ಹೋಗಿ ಎಣ್ಣೆ ಹಚ್ಕೊಂಡ್ ಬಾ. ಈಗ ದೇವಮ್ಮ, ನೀವು ಶರತ್ನ ಹಿಡ್ಕೊಳ್ಳೋ ಹಾಗಿಲ್ಲ. ನೀವೇನೋ ಅಕಸ್ಮಾತ್ ಅವ್ನು ಹಗ್ ಮಾಡಿದ್ರೆ ನೀವು ಸೋತ ಹಾಗೆ, ಆಮೇಲೆ ಬೀಳೋ ಹಾಗಿಲ್ಲ. ಬಿದ್ರೆ ಸೋತ ಹಾಗೆ. ಓಕೆ ಶರತ್, ರೆಡಿ? ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಒಂದು ಸೆಕೆಂಡಲ್ಲಿ ನನ್ನ ಕೈ ಸ್ಲಿಪ್ ಆಯ್ತು. ಸ್ಲಿಪ್ ಆಗಿ ಹೋಗ್ತಾ ಇದ್ದ ನಂಗೆ ಮತ್ತೆ ವಾಪಸ್ ಬಂದು ಹಿಡ್ಕೊಂಡೆ. ನಾನು ಈ ಕಡೆಯಿಂದ ಸಿದ್ದಮ್ಮನು ಎಳಿತಾ ಇದ್ದೀವಿ. ವರ್ತನೆಯನ್ನೆಲ್ಲ ಸಖತ್ ಕಷ್ಟ ಆಯ್ತು. ಕೈಯೆಲ್ಲ ರಕ್ತ ಬರ್ತಿತ್ತು. ಹೇಳಿ 1 ನಿಮಿಷ ಮುಗಿತಾ ಬಂತು. ನನ್ನ ಫೋರ್ ಆರ್ಮ್ ಪ್ರೆಷರ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹಿಡ್ಕೊಂತ ಇದ್ದಂಗೆ ಎಳ್ದಿ ಆ ಲೈಫ್ ಜಾಕೆಟ್ಗೆ ಸ್ಕ್ರಾಚ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಸ್ಕ್ರಾಚ್ ಆಗಿ ಕೈ ಫುಲ್ ತರ್ಚಕ್ಕೆ ಸ್ಟಾರ್ಟ್ ಆಯ್ತು. ಶರತ್ತು ವಜ್ರಮುಷ್ಟಿ ತರ ಹಿಡಿದಿಟ್ಕೊಂಡ್ಬಿಟ್ಟಿದ್ದಾನೆ. ಟೈಮ್ ಓಡ್ತಾ ಇದೆ, ರಿಲ್ಯಾಕ್ಸ್ ಮಾಡೋಣ. 1.5 ನಿಮಿಷ ಆಗಿದೆ. ದೇವಮ್ಮವ್ರಿಗೆ ನಂದು ಶೋಲ್ಡರ್ದು ಬಟನ್ ಪ್ರೆಸ್ ಆಗಿ ಸ್ಟಾರ್ಟ್ ಆಯ್ತು. ದೇವಮ್ಮವ್ರ ನನಗೆ ಚುಚ್ಚಿ ನಾನೆಂದು ದೇವಮ್ಮ ಬಿಡಬೇಡಿ ಸುನಾಮಿ ಕಿಟ್ಟಿಗೆ ಹೊತ್ತು ಹೊಡೆಯಕ್ಕೆ ಬಿಡಬಾರ್ದು. 2 ನಿಮಿಷ ಮುಗೀತು ಕಿಟ್ಟಿ. ಕೈ ತುಂಬಾ ಚರ್ಮ ಕಿತ್ಕೊಂಡ್ಬಂದಿದೆ ಕಿಟ್ಟಿ ಕೈಯಲ್ಲಿ. ಓಕೆ, ಏನ್ ಮಾಡೋಣ ಕಿಟ್ಟಿ? ಕಿವಪ್ಪ ಸರ್, Oh my God! He's bleeding! ಕಿಟ್ಟಿ ಶರತ್ನ ಕದನದ ಕಾದಾಟ ಅಂತ್ಯದಲ್ಲಿ ಕಂಗೆಡಿಸಿದ್ರು ಸರಿಯಾದ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟಿದ್ರಿಂದ ಶರತ್ ಸ್ವಲ್ಪ ಮಟ್ಟಿಗೆ ರಿಲೀಫ್. ಕಿಟ್ಟಿದ ಕೈ ಸೊಲ್ದು ಎಲ್ಲ ತುಂಬಾ ಒಚ್ಚೋಗ್ಬಿಟ್ಟಿದೆ. ಫುಲ್ಲು 4-5 ಬೆಟ್ಟು ಕಿತ್ತೋಗ್ಬಿಟ್ಟಿದೆ. ಫುಲ್ಲು ಸಖತ್ ಪ್ರೋತ್ಸಾಹ ಹೇಳಿದೆ. ಇಲ್ಲ ಅವನು ಬಿಡ್ತಲ್ಲ, ಅವನು ಸ್ಟ್ರಾಂಗು, ನಾನು ಸ್ಟ್ರಾಂಗು. ಎಳಿಬೇಕಾದ್ರೆ ಗೆಲ್ಲಬೇಕಂದ್ರೆ ಎಳಿಲೇಬೇಕು. ಎಲ್ಲ ಟೈಮಲ್ಲಿ ಅಕ್ಕ ಬಿಗಿಯ ಹಿಡ್ದು ಫುಲ್ ಕೈಯೆಲ್ಲ ಉಚ್ಚೋಗ್ಬಿಟ್ಟಿದೆ. ಫುಲ್ಲು ನೋಡ್ಬೇಕು ನೆಕ್ಸ್ಟ್ ರೌಂಡು.
ಶರತ್, ನೀವು ಮತ್ತೆ ದೇವಮ್ಮ 6 ನಿಮಿಷ 34 ಸೆಕೆಂಡ್ ಟೈಮ್ ನ ಸೆಟ್ ಮಾಡಿದ್ದೀರಾ. Wow. ಇದುವರೆಗೂ ಇದೇ ರೆಕಾರ್ಡ್ ಹೈಯೆಸ್ಟ್. ದೇವಮ್ಮ ಸೂಪರ್. ಏನ್ ನೋಡ್ತಿತ್ತು ತಲೆಯಲ್ಲಿ? ತಲೆಯಲ್ಲಿ ಏನ್ ನೋಡ್ತೀವಿ ಸರ್, ಹಿಂಗ್ ಹಿಡಿಬೇಕು, ಭದ್ರಾಗಿ ಹಿಂಗ್ ಹಿಡ್ಕೋಬೇಕು, ಹಿಂಗ್ ಕಾಲ್ ಹಾಕೊಂಡಂಗೆ ಹಿಂಗ್ ಹಿಡಿಬೇಕು ಅನಿಸ್ತಾ ಇತ್ತು ನನಗೆ. ಸೂಪರ್ ಫೋಕಸ್ ದೇವಮ್ಮ. ಕಿಟ್ಟಿ, ರಿಸಲ್ಟ್ ಏನಾಗುತ್ತೆ ಆಟ? ಮೀರಿಸ್ತೀನಿ ಸರ್. ಹಿಡಿತಿ Miss 6:30 ಕ್ರಾಸ್ ಮಾಡ್ತಿ? ಖಂಡಿತ ಸರ್. ರೆಡಿ? ತಿನ್ಯಾಕ್ ತಡ, ಬನ್ನಿ ಪೊಸಿಷನ್ ತೊಗೊಳ್ಳಿ. ಕಿಟ್ಟಿ ಮತ್ತು ಸಿದ್ಧಿಯಮ್ಮ 2ನೇ ರೌಂಡ್ ರೆಡಿ ಆಗಿದ್ದಾರೆ. ಈ ಕಡೆ ದೇವಮ್ಮ ಮತ್ತೆ ಶರತ್ ರೆಡಿನಾ? ಸರ್. ಬಿಡಿಸ್ಬೇಕು ನೋಡೋಣ. ಯೋಗಿ ಆರ್ಡರ್ ಮಾಡಿ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಕೋಟೆ ದೇವಮ್ಮನ, ಕೋಟೆ ಸುನಾಮಿ ಕಿಟ್ಟಿನ. ಎಳಿತಿದ್ರು ಎಳಿಯೋಣ, ಬಿಡೋದೇ ಬೇಡ ಅಂದ್ಬಿಟ್ಟು ಅಲ್ಲಿ ಸುತ್ತಿ ಎಷ್ಟದೆ ಅಷ್ಟು ಬುಟ್ಟಿ ಹೇಳ್ದೆ. ಸಿದ್ಧಮ್ಮನ ಗಟ್ಟಿಯಾಗಿ ತಪ್ಕೊಂಡ್ರು, ನಾನು ತಪ್ಕೊಂಡೆ, ಬುಟ್ಟೆ ಎಲ್ಲ ಅಳ್ಳಾಡ್ಲಿಲ್ಲ. ಇನ್ನು 30 ಸೆಕೆಂಡ್ ಮಾತ್ರ. ಏಳು, 6, 5, 4, 3, 2, 1. ಓಕೆ, ಲಾಸ್ಟ್ ರೌಂಡ್ ರೆಡಿನಾ? ಸಿದ್ಧಿಯಮ್ಮ ಕೈ ಅಗಲ ಮಾಡ್ಕೊಂಡು ಇಟ್ಕೋಬೇಕು. ಕಿಟ್ಟಿ ಮಾತ್ರ ನಿಮ್ನ ಹಾಕ್ ಮಾಡ್ತಾನೆ. ಇನ್ನೊಂದ್ಸಲ ಎಣ್ಣೆ ಹಚ್ಕೋ. ವೆರಿ ಕ್ರೂಷಿಯಲ್ ಗೇಮ್. ಅಂದ್ರೆ 2 ನಿಮಿಷ 34 ಸೆಕೆಂಡ್ ನ ಬೀಟ್ ಮಾಡ್ಬೇಕು. ಕಿಟ್ಟಿ ಸರ್, ಓಕೆ, ಮಿಸ್ ಇಲ್ಲ. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಸೂಪರ್ ಬೇಗಮ್ಮ ಬಿಟ್ಬೇಡ. ಕಿಟ್ಟಿ ಅವರು ವಾಸ್ ಲೈಕ್ ಆರಾಮ್ಸೆ ಸ್ಟ್ಯಾಂಡಿಂಗ್, ಒಂಚೂರು ಅಲ್ಲಾಡ್ತಾನೂ ಇಲ್ಲ. ಒಳ್ಳೆ ಹೊಡ್ಕೊಂಡು ನಿಂತ್ಬಿಟ್ಟಿದ್ದಾನೆ ಕಿಟ್ಟಿ. ಸಿದ್ಧಿಯಮ್ಮ ಎಕ್ಸ್ಟ್ರಾರ್ಡಿನರಿ. ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಲೈಕ್ ಸ್ಕಿನ್ ಔಟ್. ಸೊ ಇನ್ನೊಂದು ಕೈಯಲ್ಲಿ ಈ ತರ ಪೇನ್ ಬಂದಾಗ ಲೈಕ್ ಎಳಿತೀನಿ, ಏನೂ ಆಗ್ತಿಲ್ಲ. ಓಕೆ, ಸೂಪರ್ ಆಟ ನೋಡುದು. ವಂಡರ್ಫುಲ್ ಗೇಮ್. ಎಕ್ಸ್ಟ್ರಾರ್ಡಿನರಿ. ಶರತ್, ದೇವಮ್ಮ, ನೀವು ಈ ಆಟದಲ್ಲಿ ಸೋತಿರ್ಬೋದು, ಬಟ್ ನಿಮ್ ಎಫರ್ಟ್ ಎನಾಮಸ್. ಟೂ ಗುಡ್. ಸೊ ಅಮ್ಮ ಮತ್ತು ಮಗನ ನಡುವೆ ನಡೆದ ಯುದ್ಧದಲ್ಲಿ ಗೆದ್ದಿರೋದು ಮಗ. ಈಗ 3ನೇ ರೌಂಡ್ ಅಲ್ಲಿ ಬರ್ತಾ ಇರೋರು ರಘು ಅಂಡ್ ಚಕ್ರಿ. ಅವರ ಆಪೋಸಿಟ್ ಆಗಿ ಬರ್ತಾ ಇರೋದು ಬಾಯ್ಬಡ್ಕಿ ಸೌಮ್ಯ ಅಂಡ್ ಬಾಡಿ ಬಿಲ್ಡರ್ ರಾಮಪ್ಪ ಅವರು. ಗುಡ್ ಲಕ್ ಟು ಬೋತ್ ಆಫ್ ಯು. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಎಳಿತಿದ್ದಾರೆ ಯಾವ ಲೆವೆಲ್ ಎಳಿತಿದ್ದಾರೆ ಅಂದ್ರೆ ಅವ್ರ ಎಲ್ಲಾ ಶಕ್ತಿ ಮೀರಿ ಎಳಿತಿದ್ದಾರೆ. ಡಿಸೈಡ್ ಮಾಡ್ಬಿಟ್ಟೆ ಏನಾಗ್ಲಿ ಬಿಟ್ಕೊಡೋದು ಬೇಡ. 30 ಸೆಕೆಂಡ್ ಆಯ್ತು. 1.5 ನಿಮಿಷ ಮಾತ್ರ. ಕಲ್ಲಾದ್ರೂ ಎಷ್ಟೋ ಪರವಾಗಿಲ್ಲ, ಎಳ್ದು ಬಿಟ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬರುತ್ತೆ. ಅವ್ನ್ ಮನುಷ್ಯ ಅಲ್ಲಾಡ್ಲಿಲ್ಲ, ಅಷ್ಟು ಎಳಿತಾ ಇದೀವಿ. ಮಗ ಎಕ್ಸ್ಟ್ರಾರ್ಡಿನರಿ ಆಗಿ ಮೊಳೆ ಹೊಡ್ಕೊಂಡಿದ್ದಾನೆ. ಚಕ್ರವರ್ತಿಗಳು ಈ ಏಜ್ ಅಲ್ಲೂ ಎಕ್ಸ್ಟ್ರಾರ್ಡಿನರಿ ಆಡ್ತಾ ಇದ್ದಾರೆ. ನಾನು ರಘು ಈಕ್ವಲ್, ಯಾವ ತರನೂ ಕಮ್ಮಿ ಅಲ್ಲ ಅಂತ ಒಂದು ಫೀಲಿಂಗ್ ಬಂತು. ಗಟ್ಟಿಯಾಗಿ ತಬ್ಬಿಡ್ಕೊಂಡೆ. ರಘು, ಡೋಂಟ್ ಗಿವ್ ಅಪ್. ಸೌಮ್ಯ, ಡೋಂಟ್ ಗಿವ್ ಅಪ್. 5, 4, 3, 2, 1. ನೆಕ್ಸ್ಟ್ ಲೆವೆಲ್ ನಾನು ಅವ್ರನ್ನ ಹೋಲ್ಡ್ ಮಾಡ್ಬೇಕು, ಅವ್ರನ್ನ ಹೋಲ್ಡ್ ಮಾಡಂಗಿಲ್ಲ. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ನೋ ಚಕ್ರೆ. ಸರ್ ಆಗುತ್ತೆ. ಹೋಲ್ಡ್ ಮಾಡಿದೀನಿ, ಅವರು ಇಲ್ಲ ಆ ಕಡೆ ನಾಕಿ ಎಳಿತಾ ಇದಾರೆ. ಇಲ್ಲ ಬಿಡ್ಬೇಡ ರಘು, ಬಿಡ್ಬೇಡ, ಹೋಲ್ಡ್ ಮಾಡು ಅಂತಿದ್ದಾರೆ. ನಾನು ಓಕೆ ಸರ್ ಅಂತ ಟೈಟ್ ಆಗಿ ಹೋಲ್ಡ್ ಮಾಡಿದೆ. 1 ನಿಮಿಷ ಆಗಿದೆ. ಒಳ್ಳೆ ಟೈಮ್ ಸೆಟ್ ಮಾಡಿದ್ದೀರಿ.
ಚಕ್ರಿ ಕೈ ಬಿಟ್ಟಿದ್ರು ಅವಾಗ್ಲೂ ಕೂಡ ಎಳಿತಾ ಇದೀವಿ, ಅವ್ನು ಹಲ್ಲಾಡ್ತಾ ಇಲ್ಲ, ಬರ್ತಾನೆ ಇಲ್ಲ. ಜಸ್ಟ್ 3 ನಿಮಿಷ ಆಗಿದೆ. ಹೈಯೆಸ್ಟ್ ಹಟ್ ಎವರ್. ಅದು ಜಾರ್ತಾ ಇತ್ತು, ಹಂಗೆ ಟೈಟಾಗಿ ಇಟ್ಕೊಂಡಿದ್ದೆ. ಅವ್ರು ಅಲ್ಲಿಂದ ಹಾಕಿ ಫೋರ್ಸಾಗಿ ಎಳಿತಿದ್ದಾರೆ. ಅವಾಗ ಕೈ ಬಿಟ್ಟೋಗೋದು, ಬಿಟ್ಟಂಗೂ ನಾನು ಮತ್ತೆ ಹೋಲ್ಡ್ ಮಾಡ್ತಿದ್ದೆ. ಸೌಮ್ಯ ಇದುವರೆಗೂ ಇವ್ರು ಕಂಪ್ಲೀಟ್ ಮಾಡಿರೋ ಟೈಮು 5 ನಿಮಿಷ. ಸ್ಟಾಪ್. ಇಲ್ಲಿವರೆಗೂ ನೀವು ಎಷ್ಟೊತ್ತು ನಿಂತಿದ್ರಿ ಗೊತ್ತಾಗೋ? 9 ನಿಮಿಷ. ವಂಡರ್ಫುಲ್ ರೆಕಾರ್ಡ್ ಸೋಫಾ. ಆದ್ರೆ ಈಗ ಇನ್ನೊಂದು ಟ್ವಿಸ್ಟ್. ರಘು, ಬರೀ ಒಂದೇ ಒಂದು ಕೈಯಲ್ಲಿ ನೀನು ಅವ್ರನ್ನ ತಪ್ಕೊಂಡಿರ್ತೀಯ. ಒಂದೇ ಕೈಯಲ್ಲಿ ಬಳಸಿಡಿಯೋದು, ರೈಟ್? ಓಕೆ, ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಒಂದೇ ಕೈಯಲ್ಲಿ ಹೋಲ್ಡ್ ಮಾಡಿದ್ವಿ, ಆದಷ್ಟು ಟ್ರೈ ಮಾಡಿದ್ವಿ. ಗ್ರಿಪ್ ಸಿಕ್ತಾನೆ ಇರಲಿಲ್ಲ, ಸಿಕ್ಕಾಪಟ್ಟೆ ಜಾರ್ತಾ ಇತ್ತು. ಜೋರ್ ಫೋರ್ಸ್ ಮಾಡಿ ಎಳೆದ್ವು, ಬಂದು ಕೆಳಗ್ ಬಿದ್ಬಿಟ್ಟ. 11 ಸೆಕೆಂಡ್ ಅಲ್ಲಿ ಸೌಮ್ಯ ಮತ್ತು ರಾಮಪ್ಪ ರಘುರಾಮಪ್ಪ ಎಳೆದ್ ಬಿಸಾಕ್ಬಿಟ್ರು. ಈಗ ಸೌಮ್ಯ ಮತ್ತು ರಾಮಪ್ಪ ಈ ಕಡೆ ಬರ್ತಾರೆ, ರಘುರಾಮಪ್ಪ ಮತ್ತು ಚಕ್ರವರ್ತಿ ಅವರು ಈ ಕಡೆ ಬರ್ತಾರೆ. ಸೌಮ್ಯ, ಚಕ್ರವರ್ತಿ ಅವ್ರಿಗೆ ಏನ್ ಚಾಲೆಂಜ್? ನಾನು ಯಾವತ್ತೂ ನನ್ನ ಲೈಫಲ್ಲಿ ಯಾವ ಗೇಮ್ ಗಿವ್ ಅಪ್ ಮಾಡಿಲ್ಲ. ಏನೇ ಆಗ್ಲಿ ಫೈನಲ್ ವರ್ಗ ಫೈಟ್ ಕೊಡ್ತೀನಿ. ಇವಾಗ್ಲೂ ಅಷ್ಟೇ ಫೈಟ್ ಕೊಡ್ತೀನಿ. ಗೆಲ್ಲೋದಿಲ್ಲ. ಮುಂದೆ ಹೋಗಿ ಲೈಫ್ ಹಿಡಿದಿದ್ದೀನಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಆಡ್ತಾ ಇದ್ದೀನಿ. ನೋಡ್ತಾ ಇರಿ ಹೆಂಗ್ ಎಲ್ಡ್ ಬಿಸಾಕಂತ ನಾನು ತೋರಿಸ್ತೀನಿ ನಿಮ್ಗೆ. ಅದೇನ್ ಹೇಳಿಕೆ ನಾನು ನೋಡೇ ಬಿಡ್ತೀನಿ. ಬೇಗ ಹೋಗಿ ಕೈಗೆ ಎಣ್ಣೆನ ಹಚ್ಕೊಂಡ್ ಬನ್ನಿ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಚಕ್ರವರ್ತಿ ಸರ್ ಒಂಥರ ಹೆಂಗಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಪಾಪ ಅವ್ರು ಎಷ್ಟಂತ ಹೇಳಿದ್ದಾರೆ ಹೇಳಿ. ಪಾಪ ಅವ್ರು ಆದಷ್ಟು ಪಾಪ ಟ್ರೈ ಮಾಡ್ತಿದ್ರೆ ಅಂದ್ರೆ ಅವ್ರು ಬಿಟ್ಕೊಡ್ತಿಲ್ಲ. ಅದು ಎಷ್ಟು ಹೇಳ್ತಾರೋ ನೋಡ್ಕೋತೀನಿ. ವೆರಿ ಗುಡ್. ಯಾಕಂತಿದ್ರೆ ಎಳೆಯೋ ಅಂತ ಅಪ್ಪ ಮಗನ ಚಾಲೆಂಜ್. ಅದು ಎಣ್ಣೆ ಮೇಲೆ ಹಾಕೊಂಡಿದ್ದೀನಿ, ಎಳೆಯೋ. ಏನ್ ಹೇಳಿದ್ಯಾ ನೋಡ್ತೀನಿ. ಟ್ರೈ ಮಾಡಿದ್ರೆ ಎಳಿತಾ ಇದ್ದೀನಿ, ಬಡಿ ಮಗನ್ ಬರ್ತಾನೆ ಇಲ್ಲ. ಗೊತ್ತಿತ್ತು ಅಪ್ಪ ಸಿಕ್ಕಾಪಟ್ಟೆ ಟೈಟಾಗಿ ಹಿಡ್ಕೊಂಡಿದ್ದಾರೆ, ಆಗೋದಿಲ್ಲ ಅಂತ. ಫುಲ್ ಟೈಟ್ ಹಾಕಿ ಮಾಡಿ ಗಟ್ಟಿಯಾಗಿ ಹಿಡ್ಕೊಂಡಿದ್ವು. ಅವ್ನು ಎಷ್ಟು ಹಿಡಿದ್ರು ಕೂಡ ಅವ್ನು ನಮ್ಮನ್ನ ಅಲ್ಲಾಡ್ಸಕ್ ಆಗ್ಲಿಲ್ಲ. ಅಯ್ಯೋ, ರಾಮಪ್ಪ ಅವ್ರ ಮುಖದಲ್ಲಿ 10 ಸೆಕೆಂಡ್ ಇದೆ. 3, 2, 1. ಈ ರೌಂಡ್ ಅಲ್ಲಿ ಸೌಮ್ಯ ಮಾತ್ರ ರಾಮಪ್ಪ ಅವ್ರನ್ನ ಹಾಕ್ ಮಾಡ್ತಾಳೆ. ಆದ್ರೆ ರಾಮಪ್ಪ ಅವರು ಕೈನ ಫ್ರೀ ಬಿಟ್ಟಿರ್ಬೇಕು. ಹೋಗಿ ಕೈಗೆ ಎಣ್ಣೆ ಹಚ್ಕೊಂಡ್ ಬರ್ಬೇಕು. ಓಕೆ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಲೈಫ್ ಹಿಡಿದಿದ್ದೀನಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಆಡ್ತಾ ಇದ್ದೀನಿ. ಹೇಳ್ದೆ 4 ಸೆಕೆಂಡ್ಗೆ ಅವ್ರು ಹಾರ್ಕ ಬಂದ್ಬಿಟ್ಲು. ರಘುರಾಮಪ್ಪ, ನೀವು ಸೌಮ್ಯಂಗೆ ಏನೋ ಹೇಳ್ಬಿಟ್ಟು ಹೇಳ್ದಾದ್ಮೇಲೆ ಏನೋ ಒಂದು ಹೇಳಿದ್ರಿ. ಏನದು? ಬಾರೆ ನಿಮ್ಮ ಅಜ್ಜಿ ಅಂತ. ಡೋಂಟ್ ವರಿ, ಏನು ಮನುಷ್ಯ ರಾಕ್ಷಸ ಇದ್ದಂಗೆ ಅವನು. ಈ ರೌಂಡ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಹಾಕಿ ಗೆದ್ದಿರೋರು ಚಕ್ರವರ್ತಿಗಳು ಮತ್ತು ರಘುರಾಮಪ್ಪ. ಇದೇ ಜೋಶಲ್ಲಿ, ಇದೇ ಎನರ್ಜಿಲಿ ನೆಕ್ಸ್ಟ್ ಬರ್ತಾ ಇರೋರು ಯಾರು? ಅಭಿ, ಭೋಜಮ್ಮ ಮತ್ತು ಶಮಾ ಅಂಡ್ ಸಚಿನ್. ಇವರಲ್ಲಿ ಫಸ್ಟ್ ತಪ್ಕೊಂಡು ನಿಂತ್ಕೊಳ್ಳೋದು ಅಭಿ ಮತ್ತೆ ಭೋಜಮ್ಮ ಅವರು. ಓಕೆ, ಈಗ 2 ಕೈಗೆ ಎಣ್ಣೆ ಹಚ್ಕೊಂಡು ತಪ್ಕೊಂಡು ನಿಂತಿದ್ದಾರೆ ಅಭಿ ಮತ್ತೆ ಭೋಜಮ್ಮ. ಇಳಿಯೋದಕ್ಕೆ ಸಚಿನ್ ಮತ್ತೆ ಕ್ಷಮಮ್ಮ ರೆಡಿ ಆಗಿದ್ದಾರೆ. ಓಕೆ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಓಹೋ, ಓಕೆ.
ಫುಲ್ ಎಳಿತಿದೆ ಕಷ್ಟಪಟ್ಟು. ಅಭಿನೂ ಅಷ್ಟೇ ಬಿಡ್ತಾನೆ ಇರಲ್ಲ, ಕಚ್ಕೊಂಡ್ಬಿಟ್ಟಿದ್ರೆ ಹಂಗೆ ಉಳತ್ತರ. ಸೂಪರ್ ಆಗಿ ಇಟ್ಕೊಂಡಿದ್ದೀರಿ, ಬಿಡ್ಬೇಡಿ. ಸೂಪರ್, ಎಕ್ಸ್ಟ್ರಾರ್ಡಿನರಿ. ಅದೆಷ್ಟೇ ಕಷ್ಟ ಬರಲಿ, ಅವನು ಮುಂದಕ್ಕೆ ಅವನು ಎಳೆಯುವಾಗ ನಾನು ಹಿಂದಕ್ಕೆ ಎಳೆ ಹಿಡ್ಕೊಳ್ತಿದ್ದೆ. 1 ನಿಮಿಷ ಮುಗಿದಿದೆ. ಸೂಪರ್ ಸೂಪರ್. ಸಚಿನ್ ಸಾಲ್ದು. ಸ್ವಲ್ಪ ಸ್ಕಿಪ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಇನ್ನೆಲ್ಲ ಫುಲ್ ರೆಡ್ ಆಯಿತು, ನಂದು ಸ್ವಲ್ಪ ಮಸಲ್ ಟೈರ್ ಥರ ಆಯಿತು. ಇದು 20 ಸೆಕೆಂಡ್ ಮಾತ್ರ. 10, 9, 8, 7, 6, 5, 4, 3, 2, 1, stop. ನಮ್ಗೆ ಅವ್ರಿಗೆ ಎಳೆಯೋದು ತುಂಬಾನೇ ಕಷ್ಟ ಆಗ್ಲಿತ್ತಿತ್ತು. ಮೊದಲೇದ್ದು ಒಂದು ಇದು ಮುಗೀತು. ಈಗ ಅಭಿ ಮಾತ್ರ ಹಕ್ ಮಾಡಿರ್ತಾನೆ. ಭೋಜಮ್ಮ ಅವರು ಅಭಿನ ಹಿಡ್ಕೊಳ್ಳೋ ಹಾಗಿಲ್ಲ. ಭೋಜಮ್ಮ ರೆಡಿ? ಈ ಕಡೆ ಸಚಿನ್ ಕ್ಷಮಾ ರೆಡಿ? ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಅದು ಎನರ್ಜಿ ಕೊಡಿ ಭೋಜಮ್ಮ. ಕರೆಕ್ಟ್. ಸೂಪರ್. ಒಂದು ಕಾಲು ಮೇಲೆ ಹೋಗೋದು, ಜಾರಿಕೊಂಡು ಹೋದ್ರು ನಾ ಬಿಟ್ಟಿಲ್ಲ. ಭುಜದ ಹತ್ರ ಮುಖ ಇಟ್ಟುಕೊಂಡು ಬಲ್ಲವಾಗಿ ಇಟ್ಕೊಂಡ. ಕೈ ಅಂತೂ ಫುಲ್ ಇದಾಗ್ಬಿಟ್ಟಿದೆ. ಏನಂದ್ರೆ ಎಳಿಲೇಬೇಕಾಗಿತ್ತು, ಒಂಥರ ಭಯನೂ ಆಗ್ತಿತ್ತು, ಒಂಥರ ಫುಲ್ ಪ್ರೆಷರ್ ಬಿದ್ದಿತ್ತು ನನ್ನ ಮೇಲೆ. ಭಯಂಕರವಾದ ಟ್ವಿಸ್ಟ್ ಬರ್ತಾ ಇದೆ. ಇನ್ನು 10 ಸೆಕೆಂಡ್ ಅಲ್ಲಿ 2, 1 ಟ್ವಿಸ್ಟ್ ಬರ್ಲಿ. ಸೊ ಸೆಕೆಂಡ್ ರೌಂಡು ಬಿಡ್ಕೊಡ್ಲಿಲ್ಲ. ಥರ್ಡ್ ರೌಂಡು ಸಿಂಗಲ್ ಹ್ಯಾಂಡ್ ಆಗಿ ಇಟ್ಕೊಳ್ಳೋದು, ಇನ್ನೊಂದ್ಸರಿ ಎಣ್ಣೆ ಹಚ್ಕೊಂಡು. ಓಕೆ, ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಹೇಳಕ್ಕಾಗಲ್ಲ ಅಂತ ಅಲ್ಲಿ ಬರೀ ನಾನು ಮಾತ್ರ ಇಟ್ಕೊಳ್ಬೇಕಾಗಿದ್ದು ಭೋಜಮ್ಮನ್ನ. ಸೊ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಂಗಿರ್ಲಿಲ್ಲ ನಾನು. ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಸರ್ ಅಲ್ಲಿ ಕೈ ಹಿಡ್ಕೊಂತಿದ್ದಾರೆ ಸರ್ ಭೋಜಮ್ಮ. ಕೈ ಬಿಡಿ, ಕೈ ಬಿಡಿ, ಫ್ರೀ ಬಿಡಿ, ಕೈ ಅಗಲ ಮಾಡಿ. ಸಿಕ್ಕಾಪಟ್ಟೆ ಎಳ್ದ ಒಂದು ಹ್ಯಾಂಡಲ್ಲಿ ಹಿಡ್ಕೊಳ್ಳೋ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ರೈಟ್ ಹ್ಯಾಂಡ್ ಫುಲ್ ಪೇನ್ ಆಯಿತು. 45 ಸೆಕೆಂಡ್ ಆಗಿದೆ. ಫಸ್ಟ್ ಕಿತ್ಕೊಂಡ್ ಬಂದಿತ್ತು ಕೈಯಲ್ಲಿ ಚರ್ಮ ಎಲ್ಲ, ಅಂದ್ರೂ ಪರವಾಗಿಲ್ಲ ಏನಾದ್ರೂ ಆಗ್ಲಿ ಅಂತ ಫುಲ್ ಪ್ರೆಷರ್ ಆಗ್ಬಿಟ್ಟು ಅಪ್ಪ ನಂಗೆ ಹೇಳ್ದೆ. ಆ ಫೋರ್ಸಲ್ಲಿ ಏನು ಎಳ್ದಿದ್ದ ಕಾಲ್ ಫುಲ್ ಮೇಲೋಗಿ ಫುಲ್ ತೂರ್ಕೊಂಡೋಗಿ ಬಿದ್ದೋದೆ ನಾನು. ಕೈಗೆ ಎಣ್ಣೆ ಹಚ್ಕೊಂಡು ಕ್ಷಮಾ ಅವರು ಸಚಿನ್ ರೆಡಿ ಆಗಿದ್ದಾರೆ ಯುದ್ಧಕ್ಕೆ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಫಸ್ಟ್ ಮಾತ್ರ ಹೆವಿ ಫೋರ್ಸ್ ಇತ್ತು, ಹೆವಿ ಪುಲ್ ಇತ್ತು. ನಾನು ಏನಪ್ಪ ಇದು ಹಿಂಗೆ ಎಳಿತವ್ರೆ ಅಂತ ತಿಳ್ಕೊಂಡೆ. ನಾವು ಎಳಿತಾ ಇದ್ದಾಗೇನೆ ಸಚಿನ್ ಒಂದು ಗಟ್ಟಿಯಾಗಿ ನೆಲ ಕಚ್ಚಿ ಹಿಡ್ಕೊಂಡು ಬಿಟ್ಟಿದ್ದ. ಟ್ರೈ ಮಾಡ್ತಾನೆ ಇರ್ಬೇಕು, ನಿಲ್ಸೋಂಗಿಲ್ಲ, ರಿಲ್ಯಾಕ್ಸ್ ಮಾಡೋಂಗಿಲ್ಲ. 5, 4, 3, 2, 1 ಫಸ್ಟ್ ರೌಂಡ್ ಹೇಗೋ ಮಾಡಿ ಮುಗೀತು. ರೆಡಿ? ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಜೋರಾಗೆ ಹೇಳ್ಬಿಟ್ರು ಅವರು. ಅವಾಗ ನನ್ನ ಕಾಲು ಒಂದು ಸ್ವಲ್ಪ ಅಳಗಾಡ್ದಾಗ ಆಯ್ತು. ಆಮೇಲೆ ಸರಿ ನಾ ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೊಂಡೆ. ಎಳಿತಾ ಇದ್ರು ಏನಂದ್ರು ಬಿಟ್ಕೊಡ್ಬಾರ್ದು ಅಂತ. ಅದಾದ್ಮೇಲೆ ಇದು ಭೋಜಮ್ಮವ್ರಿಗೆ ಏನೋ ಸುಸ್ತಾಯ್ತು ಅಂತ ಕಾಣುತ್ತೆ. ಸ್ವಲ್ಪ ಫೋರ್ಸ್ ಕಮ್ಮಿ ಇತ್ತು ನಮಗೆ. 5, 4, 3, 2 ಸ್ಟಾಪ್. 1 ನಿಮಿಷ 11 ಸೆಕೆಂಡು ಅಭಿ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. 1 ನಿಮಿಷ 12 ಸೆಕೆಂಡ್ ನೀ ಹಿಡ್ಕೊಂಡ್ರೆ ನೀನೇ ಈ ರೌಂಡ್ ಅಲ್ಲಿ ಗೆಲ್ತೀಯ. ಥರ್ಡ್ ರೌಂಡಕ್ಕೆ ಮತ್ತೆ ನನಗೆ ಭಯ ಶುರು ಆಯ್ತು. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಸೂಪರ್ ಆಗಿದೆ. ಸ್ವಲ್ಪ ಹಂಗೆ ಕಿತ್ಕೊಂಡ್ ಬರಂಗ ಆಗ್ತಿತ್ತು. ಒಂದೊಂದು ಸೆಕೆಂಡ್ ಸಖತ್ ಪೇನ್ ಬರ್ತಾ ಇತ್ತು. ಬಿಡಬೇಡಿ, ಕಾಂಬಿನೇಷನ್ ಚೆನ್ನಾಗಿದೆ. ಕ್ಷಮಾ ಮತ್ತು ಸಚಿನ್ 1 ನಿಮಿಷ ಮುಗಿತು, ಇನ್ನು 12 ಸೆಕೆಂಡ್ ಮಾತ್ರ. 2, 3, 4
4 5 6 7 8 9 10 11 12 ಸೆಕೆಂಡ್ ಆಗಿದ್ದಾಗ ಗೊತ್ತಾಗಿಲ್ಲ, ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟು. ಓಕೆ, ಇಲ್ಲಿವರೆಗೂ 4 ರೌಂಡ್ಗಳಾಗಿದೆ. 4 ರೌಂಡ್ ಅಲ್ಲಿ 4 ವಿನ್ನರ್ಸ್, 4 ಲೂಸರ್. ಸೊ 4 ವಿನ್ನರ್ಸ್ಗಳು ಈಗ ಫೈನಲ್ ರೌಂಡ್ ನ ಆಡಕ್ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು, ಅದಾದ್ಮೇಲೆ ಸುನಾಮಿ ಕಿಟ್ಟಿ, ಆಮೇಲೆ ಲಕ್ಷ್ಮೀ ಸಿದ್ದಿ ಅವರು, ಅದಾದ್ಮೇಲೆ ರಘುರಾಮಪ್ಪ ಮತ್ತೆ ಚಕ್ರಿಗಳು. ಕೊನೆಯ ರೌಂಡ್ ಅಲ್ಲಿ ಗೆದ್ದಿದ್ದು ಸಚಿನ್ ಅಂಡ್ ಕ್ಷಮಮ್ಮ. ಸೊ ಈಗ ನಿಮ್ಮ 4 ಜನರ ನಡುವೆ ಈ ಒಂದು ಟಾಸ್ಕ್ ಹೆಂಗ್ ನಡೆಯುತ್ತೆ? ಟ್ವಿಸ್ಟ್ಗಳೊಂದಿಗೆ. ಮೊದಲನೇದಾಗಿ ನಾವ್ ಹೇಳಿದ್ದು ಜೋಡಿ ಬರ್ತೀರಾ, ನಿಮ್ಗೆ ಹಾರ್ನೆಸ್ ಹಾಕ್ತಿವಿ, ಎರಡೂ ಕಡೆಗೆ ಹಗ್ಗ ಇರುತ್ತೆ. ಅದನ್ನ ಎಳಿಯೋದಕ್ಕೆ ಫೈನಲ್ ಗೆ ಬಂದಂತ ಮಿಕ್ಕ ಜೋಡಿಗಳು ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ನಿಮ್ಮನ್ನ ಹೇಳಿತಾರೆ. ಸೊ ಇಲ್ಲಿ ಯಾರು ಹೆಚ್ಚು ಹೊತ್ತು ಹಗ್ ಮಾಡ್ಕೊಂಡಿರ್ತಾರೆ ಅವರು ಈ ಟಾಸ್ಕ್ ನಲ್ಲಿ ವಿನ್ನರ್ ಆಗ್ತಾರೆ. ಲೈಫ್ ಅವ್ರ ಕೈಗೆ ಹೋಗುತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಜೂನಿಯರ್ ಆದ್ರೂ ತಪ್ಕೋಬಹುದು, ಸೀನಿಯರ್ ಆದ್ರೂ ತಪ್ಕೋಬಹುದು, ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಒಬ್ರು ಮಾತ್ರ ತಪ್ಕೋತೀರಾ. ಅದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ನೀವು ಒಂದೇ ಒಂದು ಕೈಯಲ್ಲಿ ತಬ್ಬಿಡ್ಕೊಂಡಿರ್ತೀರಾ. ಅದ್ರ ಜೊತೆ ನಿಮ್ಮ ಆ ಒಂದು ಕೈಗೆ ಎಣ್ಣೆನೂ ಹಚ್ಚಿರ್ತೀವಿ. ಫಸ್ಟ್ ಸೆಂಟರ್ಗೆ ಬಂದು ನಿಂತ್ಕೊಳ್ತಾ ಇರುವಂತ ಜೋಡಿ ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವರು. ಫರ್ನಾಂಡಿಸ್ ಧೈರ್ಯ ಹೇಳ್ತಿದ್ದೆ ಏನಾಗಲ್ಲ ಮಾಡೋಣ ಅಂತ, ಬಟ್ ಒಳಗಡೆ ನನ್ಗೆ ಭಯ ಆಗ್ತಿತ್ತು. ಸ್ಟಿಲ್ ಏನಾಗುತ್ತೆ ನೋಡೋಣ ಅನ್ಕೊಂಡು ನಿಂತ್ಕೊಂಡೆ. ನಿಮ್ಮ ಟೈಮ್ ಶುರು ಆಗತ್ತೆ. 3 2 1. ಅಲ್ಲಿ ನಿಂತ್ಕೊಂಡಿರೋದೇ ನಪ್ ಕೈಲಿ ನೋಡ್ರೆ ಹಾರ್ಕೊಂಡು ಹೋಗಿ ಬಿದ್ಬಿಟ್ಟಿದೀನಿ. ಫರ್ನಾಂಡಿಸ್ ನೋಡ್ರೆ ಅವರು ಬಿದ್ಬಿಟ್ಟಿದ್ದಾರೆ. ದಟ್ ವಾಸ್ ಸೋ ಸ್ಟೂಪಿಡ್. ನೆಕ್ಸ್ಟ್ ಬರ್ತಾ ಇರೋಂತ ಜೋಡಿ ಸುನಾಮಿ ಕಿಟಿ ಅಂಡ್ ಲಕ್ಷ್ಮೀ ಸಿದ್ದಿಯಮ್ಮ. ಬನ್ನಿ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3 2 1. ಕೈ ತೆಗಿರಿ ಸಿದ್ದಿಯಮ್ಮ, ಕೈ ತೆಗಿರಿ. ಆಟ ಅಂದ ತಕ್ಷಣ ನನ್ನ ಮಕ್ಕಳು ದನ ಎಳ್ದಂಗೆ ಎಳಿತಾರೆ ಕಿಟ್ಟೋದೇ ಇಲ್ಲ ನಂದು. ಲಕ್ಷ್ಮಮ್ಮ ಅವರು ಹೋಗ್ತಾ ಹೋಗ್ತಾ ಕೈ ಕತ್ತಿಗೆ ಹಾಕೊಂಡ್ಬಿಟ್ಟವ್ರೆ. ಅವರು ಲಾಕ್ ಮಾಡ್ಕೊಂಡವ್ರೆ ಇವ್ರನ್ನ. ಆಕ್ಚುಲಿ 24 ಸೆಕೆಂಡ್ ಆಗಿದೆ. ಆಕ್ಚುಲಿ 19ನೇ ಸೆಕೆಂಡ್ಗೆ ಕೈ ಹಿಡಿದಿದ್ರು ಸಿದ್ದಿಯಮ್ಮ. 5 ಸೆಕೆಂಡ್ ಕಟ್ ಮಾಡಿದ್ರು, ಇದು ಡಿಸ್ಕ್ವಾಲಿಫೈ ಆಗಿದೆ, ಅದು ಮಾಡಂಗಿಲ್ಲ ಅಂತ ಹೇಳಿದ್ರು. ಸರಿ ಸರ್ ಹೋಗ್ಲಿ ಅಂದ್ಬಿಟ್ಟು ನನಗೂ ಬೇಜಾರ ಸುಮ್ಮನೆ ಆದೆ. ಕಿಟ್ಟಿ ಮತ್ತು ಲಕ್ಷ್ಮೀ ಸಿದ್ದಿ ಅವರು ತಗೊಂಡಿರುವಂತಹ ಸಮಯ 19 ಸೆಕೆಂಡ್ 27 ಮೈಕ್ರೋ ಸೆಕೆಂಡ್ಸ್. ಓಕೆ, ಈಗ ಮುಂದೆ ಬರ್ತಾ ಇರುವಂತ ಜೋಡಿ ರಘುರಾಮಪ್ಪ ಮತ್ತು ಚಕ್ರವರ್ತಿ ಡಾರ್ಲಿ. ನಿಮ್ಮ ಟೈಮ್ ಶುರು ಆಗತ್ತೆ. 3 2 1. ಚಕ್ರಿ ಸರ್ ಬಿಡಿ, ಕೈ ಬಿಡಿ, ಇಟ್ಕೊಳಂಗಿಲ್ಲ. ಚಕ್ರವರ್ತಿ ಸರ್ ಮುಖ ನೋಡ್ತಾ ಇದೀನಿ, ಅವ್ರು ಕೆಮ್ಮಕ್ ಸ್ಟಾರ್ಟ್ ಮಾಡ್ಬಿಟ್ರು. ನನಗೆ ಎಲ್ಲಪ್ಪ ಹೆಚ್ಚು ಕಡೆ ನಾವು ಹೋಗ್ಬಿಡ್ತಾ ಅಂತ, ಆದ್ರೂ ಬಿಡ್ತಾ ಇಲ್ಲ. ರಘು ಲೆಫ್ಟ್ ಹ್ಯಾಂಡ್ ಬಿಡು. ಚಕ್ರವರ್ತಿ ಮತ್ತು ರಘುರಾಮಪ್ಪ ಅವರು ಎಷ್ಟೊತ್ತು ಹಗ್ ಮಾಡಿದ್ರು ಅಂದ್ರೆ 11 ಸೆಕೆಂಡ್ 66 ಮೈಕ್ರೋ ಸೆಕೆಂಡ್. ನಾಟ್ ಬ್ಯಾಡ್. ಈಗ ನೆಕ್ಸ್ಟ್ ಬರ್ತಾ ಇರೋರು ಸಚಿನ್ ಅಂಡ್ ಕ್ಷಮಾ. ನಿಮ್ಮ ಟೈಮ್ ಶುರು ಆಗತ್ತೆ. 3 2 1. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಶಮಮ್ಮರ್ ಮಾಯ. ನನ್ಗೆ ಯಪ್ಪ ಏನಪ್ಪ ಇದು ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ. ಒಂದ್ ಸೆಕೆಂಡ್ ರೆಕಾರ್ಡ್ ಟೈಮ್ ಅಲ್ಲಿ ಹಗ್ ಮಾಡಿರೋದು ಸಿದ್ದಿಯಮ್ಮ ಮತ್ತು ಕಿಟ್ಟಿ 19 ಸೆಕೆಂಡ್ 27 ಮೈಕ್ರೋ ಸೆಕೆಂಡ್. ಅವರು ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಲೈಫ್ ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. Welcome back to Ren Presents Life Super Guru powered by Snapdeal.com. ಇದು ಜನರೇಷನ್ ಗಳ
ಈ ಫೈನಲ್ಸ್ಗೆ 4 ಜೋಡಿಗಳು ಬರುತ್ತೆ. ಅದರಲ್ಲಿ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ, ರಘು ಮತ್ತೆ ಚಕ್ರವರ್ತಿ ಅವರು, ಅವರ ಜೊತೆ ಫರ್ನಾಂಡಿಸ್ ಸರ್ ಅಂಡ್ ಶಿಲ್ಪಾ, ಕ್ಷಮಾಮ್ಮ ಮತ್ತೆ ಸಚಿನ್. ಅದ್ರಲ್ಲಿ ಸ್ವಲ್ಪ ಗಟ್ಟುಮುಟ್ಟಾಗಿ ನಿಂತಿದ್ದು ಕಿಟ್ಟಿ ಮತ್ತೆ ಸಿದ್ದಿಯಮ್ಮ. 19 ಸೆಕೆಂಡ್ 27 ಮೈಕ್ರೋ ಸೆಕೆಂಡ್. ಇವತ್ತಿನ ವಿನ್ನರ್ಸ್ ಸುನಾಮಿ ಕಿಟ್ಟಿ ಮತ್ತೆ ಲಕ್ಷ್ಮಿ ಸಿದ್ದಿಯಮ್ಮ. ನಾವು ಅವಾಗ್ಲೇ ಹೇಳಿದ್ವಿ ಅವ್ರಿಗೊಂದು ಅಡ್ವಾಂಟೇಜ್ ಇದೆ ಅಂತ. ಯೂನಿಬಿಕ್ ಕುಕೀಸ್ ಬಿಕಲೇಶಿಯಸ್ ಅವ್ರು ಕೊಡ್ತಾ ಇರುವಂತಹ ಯಾವ ಅಡ್ವಾಂಟೇಜ್ ಅನ್ನ ನೀವು ತಗೊಳಕ್ ಇಷ್ಟಪಡ್ತೀರಿ? ನನ್ನ ಲಕ್ಕಿ ನಂಬರ್ 3 ಸರ್. ಲಕ್ಕಿ ನಂಬರ್ 3 ಯೂನಿಬಿಕ್ ಕುಕೀಸ್ ಬಿಕಲೇಶಿಯಸ್ ಚಾಕೋ ಚಿಪ್ ಕುಕೀಸ್. ಅದೃಷ್ಟ ಏನ್ ಕೊಡುತ್ತೆ ನೋಡೋಣ. ನಾನ್ ನೋಡ್ಬಿಟ್ಟು ಹೇಳ್ತೀನಿ. ನಂಗೂ ತೋರಿಸಿ. ನಿಮಗ್ ಸಿಗ್ತಾ ಇರೋ ಅಡ್ವಾಂಟೇಜ್ ಬ್ಯೂಟಿಫುಲ್ ಆಗಿರೋ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀವಿ. ನೀವು ಮತ್ತು ಲಕ್ಷ್ಮೀ ಸಿದ್ದಿ ಅವರು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ತೀರಾ? ಸೊ ಇವಾಗ ಈ ದಿನದ ವೋಟ್ ಔಟ್ ಶುರುವಕ್ಕಿಂತ ಮುಂಚೆ ಇನ್ನೊಂದು ಮಾತನ್ನ ಹೇಳ್ಬೇಕು. ಸೊ ಇವತ್ತು ಯಾರು ಡೇಂಜರ್ ಝೋನ್ಗೆ ಬರ್ತಾರೆ ಅವರಿಗೆ ಒಂದು ಪನಿಷ್ಮೆಂಟ್ ಇದೆ. ಸೊ ಇವತ್ತಿನ ವೋಟ್ ಔಟ್ ಶುರು ಆಗ್ಲಿ. ವಿನ್ನಿಂಗ್ ಕಪಲ್ ಕಿಟ್ಟಿ ಮತ್ತೆ ಲಕ್ಷ್ಮೀ ಸಿದ್ದಿಯಮ್ಮ ಬನ್ನಿ. ಹೋದ್ ವೀಕು ಈ ವೀಕಲ್ಲಿ ಏನು ದಬಾಗ್ತಿಲ್ಲ. ವೇಸ್ಟ್ ಬಾಡಿಗಳ ಥರ ಆಟ ಆಡ್ತಿದ್ದಾರೆ. ಸೀರಿಯಸ್ನೆಸ್ಸೇ ಇಲ್ಲ. ಆಟ ಆಡುವಾಗ ಸೀರಿಯಸ್ನೆಸ್ ಅಷ್ಟಾಗಿ ಇಲ್ಲ. ನಮ್ಮ ವೋಟ್ ಇವತ್ತು ಸೌಮ್ಯ ಮತ್ತು ರಾಮಪ್ಪಗೆ ಹೋಗ್ತಾ ಇದೆ. ಬಿಕಾಸ್ ಅನಲೈಸ್ ಮಾಡಿ ನೋಡಿದ್ರೆ ಅವರಿಂದ ಸ್ವಲ್ಪ ಕಮ್ಮಿ ಪರ್ಫಾರ್ಮೆನ್ಸ್. ಅಗೇನ್ ವೀಕ್ ಪರ್ಫಾರ್ಮೆನ್ಸ್ ರಚನಾ ಕೃಷ್ಣಾನಂದ ಇಸ್ ನಾಟ್ ಪರ್ಫಾರ್ಮಿಂಗ್, ಬರೀ ಮಾತೇ ಆಗ್ಬಿಟ್ಟಿದೆ ಅವ್ರದ್ದು. ಕಂಪ್ಲೀಟ್ ಆಗಿ ಕೋಆರ್ಡಿನೇಷನ್ ಇಲ್ಲ ಅವ್ರ ಪರ್ಫಾರ್ಮೆನ್ಸಲ್ಲಿ. ಕೃಷ್ಣಪ್ಪ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಲೋ ಆಗಿತ್ತು. ಅದಲ್ಲದೆ ಅವರು ಸಾಕಷ್ಟು ಟಾಸ್ಕ್ಗಳಲ್ಲಿ ಸೋಲ್ತಾನೆ ಬಂದಿದ್ದಾರೆ. ಒಂದು ಸೀರಿಯಸ್ನೆಸ್ನೇ ಇಲ್ಲ ಅವರಿಗೆ. ಆ ಕಾರಣಕ್ಕಾಗಿ ಅವ್ರಿಗೆ ವೋಟ್ ಔಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವೋಟ್ ಔಟ್ಸ್ ನನ್ನ ಕೈಯಲ್ಲಿದೆ. ಫಸ್ಟ್ ವೋಟ್ ಹೋಗುತ್ತೆ ಸೌಮ್ಯ ಮತ್ತೆ ರಾಮಪ್ಪ ಅವರ ಹೆಸರನ್ನ ಬರೆದಿದ್ದಾರೆ. ಸೊ ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಯೋಗಿ ಸರ್. ನೆಕ್ಸ್ಟ್ ವೋಟು ಯಾರ ಕೈಲಾರು ಓದಿಸ್ಬಿಡೋಣ ಅಂತ. ಹೌದಾ? ಕೃಷ್ಣಾನಂದ ಆಗ್ಬೋದಾ? ಓಕೆ, ನೋ ಪ್ರಾಬ್ಲಮ್. ಪ್ಲೀಸ್ ಕೊಟ್ಬಿಡಿ, ಅವರೇ ಓದ್ಲಿ. ರಚನಾ ಕೃಷ್ಣಾನಂದ. ರಚನಾಗೆ ಸಪೋರ್ಟಿವ್ ಆಗಿ ಟಾಸ್ಕ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವೋಟ್ ರಚನಾ ಕೃಷ್ಣಾನಂದ. ಕಳಪೆ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ವೋಟ್ ರಚನಾ ಕೃಷ್ಣಾನಂದ. ಹೇಳ್ತಾ ಇರೋದೊಂದೇ ಮಾತು, ನಾವು ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಬೆಟರ್ ಪರ್ಫಾರ್ಮ್ ಮಾಡ್ತೀವಿ ಅಂತ. ಆದ್ರೆ ಅವರು ಇಲ್ಲಿವರೆಗೂ ಪ್ರೂವ್ ಮಾಡಿಲ್ಲ. ನೆಕ್ಸ್ಟ್ ರಚನಾ ಕೃಷ್ಣಾನಂದ. ತಮ್ಮ ಸೋಲನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ನೆಕ್ಸ್ಟ್ ರಚನಾ ಕೃಷ್ಣಾನಂದ. ಇನ್ನು ನಿಮ್ ಕೈಯಲ್ಲಿ ಎಷ್ಟು ವೋಟ್ ಇದೆ? 2 ಇದೆ ಸರ್. ತೋರಿಸ್ಬಿಡಿ. 2 ನಮ್ದೆ. ಸೊ ನಿಮ್ಮ ಪನಿಷ್ಮೆಂಟ್ ಏನು ಅಂತ ಹೇಳ? ಫಸ್ಟ್ ಕೃಷ್ಣಾನಂದ ಅವರು ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳಿಗೆ ನೀವು ಕತೆನ ಹೇಳ್ತೀರಾ. ಅಂಡ್ ರಚನಾ ಏನ್ ಮಾಡ್ತಾಳೆ, ಎಲ್ಲಾ ಪ್ರಾಪರ್ಟಿಗಳ ಹತ್ರ ಹೋಗಿ ಇಡೀ ರಾತ್ರಿ ರಚನಾ ಒಬ್ಳೆ ರ್ಯಾಪ್ ಮಾಡ್ಬೇಕು. ಯಾರ ಜೊತೆನೂ ಮಾತಾಡೋಂಗಿಲ್ಲ. ಓನ್ಲಿ ನಾನ್ ಲಿವಿಂಗ್ ಥಿಂಗ್ಸ್, ಮನೆಯೊಳಗೆ ಏನೇನ್ ಎಕ್ಸಿಸ್ಟ್ ಆಗಿದೆ ಅದ್ರ ಹತ್ರ ಹೋಗಿ ನೀನು ರ್ಯಾಪ್ ಮಾಡ್ಬೇಕು. ಓಕೆ ಕೃಷ್ಣಾನಂದ ಅವರೇ, ನಿಮ್ಮ ಪನಿಷ್ಮೆಂಟ್ ಏನ್ ಹೇಳಿ? ಎಲ್ಲಾ ಕಡೆ ಕತೆ ಹೇಳ್ಕೊಂಡು ಎಲ್ರಿಗೂ ಹೆಂಗ್ ಹೇಳ್ತೀರಾ ಹೇಳಿ. ಶಾಸ್ತ್ರಾರು ಯವನಗಳು ಬಂದು ನಿನ್ನ ಕೈಕಾಲುಗಳನ್ನು ತುಂಡರಿಸುತ್ತಿರುವಾಗ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲಾರದವನು ನಮ್ಮನ್ನು ಹೇಗೆ ರಕ್ಷಿಸುವೆ ದೇವ?